ನಮಸ್ಕಾರ ವೀಕ್ಷಕರು, ಈ ವಿಡಿಯೋದಲ್ಲಿ ಇಲ್ಲಿವರೆಗಿನ ಅಪ್ಡೇಟ್ ಹೇಳಲು ಹೋಗ್ತಾ ಇದ್ದೇನೆ. ಮೊದಲನೇ ಅಪ್ಡೇಟ್ MCC ಸಂಬಂಧಪಟ್ಟ ಹಾಗೆ. ಸೊ ಇವತ್ತು ಸಹ ಸಮಯಾವಕಾಶ ಕೊಟ್ಟಿದ್ದಾರೆ ಕಪ್ಪ ಅಂತಂದರೆ MCC ಮೊದಲನೇ ರೌಂಡ್ ಬಗ್ಗೆ ಹೇಳ್ತಾ ಇದ್ದೀನಿ. ESI ಬೆಂಗಳೂರಿನಲ್ಲಿರುವಂಥ ಕಾಲೇಜ್ನ ಅದನ್ನಪ್ಪ ಅಂದರೆ ರಿಮೂವ್ ಮಾಡಿರುವಂಥದ್ದು. ಸೊ ಆ ಕಾರಣದಿಂದಾಗಿ ಮತ್ತು ಏನಾದರೂ ಬದಲಾವಣೆ ಮಾಡ್ಕೊಳ್ಬೇಕಿತ್ತು ಅಂದರೆ ಚಾಯ್ಸಸ್ನಲ್ಲಿ ಎಡಿಟ್ ಮಾಡ್ಕೊಳ್ಬೇಕನ್ನಾಗಿತ್ತು ಅಂದರೆ ಇವತ್ತು ರಾತ್ರಿವರೆಗೂ ಸಮಯಾವಕಾಶ ಇದೆ. ಮತ್ತು ಚಾಯ್ಸ್ ಲಾಕಿಂಗ್ ಬಗ್ಗೆ ಹೇಳಬೇಕಿತ್ತಂದರೆ ನೀವು ಲಾಕ್ ಮಾಡಿ ಅಥವಾ ಲಾಕ್ ಮಾಡಿದ್ರೆ ಆಟೋಮೆಟಿಕ್ಲಿ ಲಾಕ್ ಆಗುತ್ತೆ. ಲಾಕ್ ಮಾಡಲೇಬೇಕಂತೇನು ಕಂಡೀಷನ್ ಇಲ್ಲ, ಆಟೋಮೆಟಿಕ್ಲಿ ಲಾಕ್ ಸಹ ಆಗುತ್ತೆ. MCC ಬಗ್ಗೆ ಆಯಿತು. ಸೊ ಇದು ರಿಸಲ್ಟ್ ಆಲ್ಮೋಸ್ಟ್ ನಾಳೆ ಅಥವಾ ನಾಡ್ದು ಬರುತ್ತೆ. MCCದು ಬಂದಾಗ ನಿಮಗೆ ಅಪ್ಡೇಟ್ ಮಾಡಿರ್ತೀನಿ, ಅಥವಾ ಅಫಿಷಿಯಲ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ನೀವು ಸಹ ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಎರಡನೇದು KE ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಇವತ್ತು ಮೊದಲನೇ ರೌಂಡ್ನ ಅಂದರೆ ಏನು ಆಪ್ಷನ್ ಎಂಟ್ರಿ ಏನಿತ್ತು ಅದು ಕಂಪ್ಲೀಟ್ ಆಗಿರುವಂಥದ್ದು. ಸೊ ಯಾರು ಆಪ್ಷನ್ನ ಹಾಕಿಲ್ವಾ ಭಯ ಬೇಡ. ಮತ್ತೇನಪ್ಪ ಅಂದರೆ ಈ ಒಂದು ಮಾಕ್ ಅಲಾಟ್ಮೆಂಟ್ ಆದ ನಂತರ ಸಹ ನಿಮಗೆ ಸಮಯಾವಕಾಶ ಕೊಡ್ತಾರೆ. ಕಾಮನ್ಲಿ ಯೂಸಲಿ ಒಂದು ಲಿಂಕ್ ಭಾಳ ಬೇಗ ಯೂಸಲಿ ಆ್ಯಕ್ಟಿವ್ ಸಹ ಮಾಡಿರ್ತಾರೆ. ಯಾಕಂದರೆ ನೀವೇನೆಲ್ಲ ಎಂಟ್ರಿ ಮಾಡ್ತೀರೋ ಅದನ್ನು ಮಾಕ್ ಅಲಾಟ್ಮೆಂಟಿಗೆ ಕನ್ಸಿಡರ್ ಮಾಡೋದಿಲ್ಲ. ಇವತ್ತು 5 ಅಂದರೆ 5 o'clockವರೆಗೆ ಯಾರೆಲ್ಲ ಮಾಡಿದ್ರು ಅಪ್ರಾಕ್ಸಿಮೇಟ್ಲಿ ಒಂದು 75% ಆದರೂ ಮಿನಿಮಮ್ ಆಪ್ಷನ್ ಎಂಟ್ರಿ ಆಗಿದ್ದರೆ ಅದನ್ನು ಕನ್ಸಿಡರ್ ಮಾಡಿ ಮಾಕ್ ಅಲಾಟ್ಮೆಂಟಿಗೆ ಉಪಯೋಗ ಮಾಡ್ಕೊಳ್ತಾರೆ. ಆಗಿಲ್ಲಪ್ಪ ಅಂದರೆ ಮತ್ತೆ ಡೇಟ್ ಎಕ್ಸ್ಟೆಂಡ್ ಅಂತೂ ಮಾಡೇ ಮಾಡ್ತಾರೆ. ಓಕೆ, ಬಟ್ ಎನಿವೇ ಯಾರು ಮಾಡಿಲ್ಲ ಭಯ ಪಡೋ ಅವಶ್ಯಕತೆ ಇಲ್ಲ. ಇದು ಓನ್ಲಿ ಏನಪ್ಪ ಅಂದರೆ ಮಾಕ್ ಕಟ್ ಆಫ್ಗಾಗಿ. ಆ ಮಾಕ್ ಕಟ್ ಆಫ್ ಬಂದಾಗ ನೀವು ಏನಪ್ಪ ಅಂದರೆ ಆ ಒಂದು ಪ್ರಾಪರಾಗಿ ಕಟ್ ಆಫ್ ಮುಖಾಂತರ ಒಂದು ಪ್ರಯಾರಿಟಿನ ನೀವು ಮಾಡ್ಕೊಳ್ಬೋದು. ಅದರ ಅನುಗುಣವಾಗಿ ನೀವು 2 ದಿನ ಕೊಡ್ತಾರೆ, 25, 26 ಏನು ಕೊಟ್ಟಿರ್ತಾರೆ 6, 27ವರೆಗೂ ಆ ಸ್ಕೆಡ್ಯೂಲ್ ಪ್ರಕಾರ ನೀವು ಆಪ್ಷನ್ ಎಂಟ್ರಿಯಲ್ಲಿ ಮತ್ತೆ ಬದಲಾವಣೆ ಮಾಡಿ. ಈಗ ಯಾರು ಮಾಡಿರ್ತಾರೆ ನೋಡಿ ಅವರೆಲ್ಲ ಮತ್ತೆ ಡಿಲೀಟ್ ಮಾಡಬೇಕಾಗತ್ತೆ ಅಥವಾ ಮತ್ತೆ ರಿಅರೇಂಜ್ ಮಾಡಲೇಬೇಕಾಗುತ್ತೆ, ಬೇರೆ ದಾರಿನೇ ಇಲ್ಲ. ಸೊ ಹಾಗಾಗಿ ಯಾರು ಮಾಡಿಲ್ಲ ಭಯ ಪಡಬೇಡಿ. ಇನ್ನೂ ಸಮಯಾವಕಾಶ ಇದೆ. ಮೊದಲನೇ ರೌಂಡ್ ಕಂಪ್ಲೀಟ್ ಆಗಿಲ್ಲ, ಇನ್ನು ಆಪ್ಷನ್ ಎಂಟ್ರಿನೂ ಸಹ ಕಂಪ್ಲೀಟ್ ಆಗಿಲ್ಲ. ರಿಯಲ್ ಆಪ್ಷನ್ ಎಂಟ್ರಿ ಮಾಕ್ ಅಲಾಟ್ಮೆಂಟ್ ಆದ ನಂತರವಿರುತ್ತೆ. ಅದೇನು ಎಂಟ್ರಿ ಮಾಡೋದು ಅದೇ ಮೇನ್ ಪ್ರಯಾರಿಟಿ. ಇದು ಸುಮ್ಮನೆ ಹಾಕಿರ್ತೀರ ಅಷ್ಟೇ, ನೋಡೋಣ ಏನಾಗುತ್ತೆ ಅಂತ, ಯಾರ್ಯಾರಿಗೆ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಾಗುತ್ತೆ, ಯಾವ ರ್ಯಾಂಕಿಂಗ್ ಕಟ್ ಆಫ್ ನಿಲ್ಲುತ್ತೆ ಅನ್ನೋದು ಸಹ ಒಂದು ಆಲ್ಮೋಸ್ಟ್ ಅಲ್ಲಿ ನಮಗೆ 90% ನಮಗೆ ಐಡಿಯಾ ಬರುತ್ತೆ. ಓಕೆ, ಸಿಂಪಲಾಗಿ ಹೇಳ್ತಾ ಇದ್ದೀನಿ, ಯಾರು ಮಾಡಿಲ್ಲ ಭಯ ಬೇಡ. ಓಕೆ, ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಕಂಪಲ್ಸರಿ ಮಾಡಲೇಬೇಕು. 27 ಟೈಮ್ ಕೊಟ್ಟಿರ್ತಾರೆ, ಅದರ ಅನುಗುಣವಾಗಿ ಮಾಡಲೇಬೇಕು. ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ನಾವು ಹೋಪ್ ಇಟ್ಕೊಳ್ಬೇಡಿ. ಮೊದಲೇ ಮುಗಿಸಿ ಕಾಮನ್ಲಿ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಆದರೆ ಏನು ಬಿಟ್ಟಿದ್ದಾರೋ ಅದೇ ಸಮಯದಲ್ಲಿ ದಯವಿಟ್ಟು ಮಾಡಿ. ಯಾಕಂದರೆ ಈ ಒಂದು ನಮ್ಮ KE ವೆಬ್ಸೈಟ್ ಮೇಲೆ ಯಾವುದೇ ರೀತಿ ಆ ಭರವಸೆ ಅಂತೂ ಮಾಡಬೇಡಿ. ಯಾಕಂದರೆ ಭಾಳ ಕಮ್ಮಿ ಸಮಯ ಕೊಟ್ಟಿರ್ತಾರೆ, ಅಥವಾ ಮತ್ತು ಆಮೇಲೆ ವೆಬ್ಸೈಟ್ನಲ್ಲಿ ಆ ಒಂದು ಕೆಪಾಸಿಟಿ ಸಹ ಯೂಸಲಿ ಇರೋದಿಲ್ಲ. ಓಕೆ, ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಮತ್ತು ಆಮೇಲೆ ಇನ್ನೊಂದು ಸಂಬಂಧಪಟ್ಟಾಗಿ ಹೊಸ ಕಾಲೇಜುಗಳು ಆ್ಯಕ್ಚುಲಿ ಅಲ್ಲಿ ಕಂಡು ಬಂದಿದ್ದಿಲ್ಲ. ಈಗ ಆಲ್ರೆಡಿ ಮತ್ತೆ ಪರ್ಮಿಷನ್ ಸಿಕ್ಕಿದೆ ಸೀಟ್ ಮ್ಯಾಟ್ರಿಕ್ಸಲ್ಲಿ ಆ್ಯಡ್ ಮಾಡಿ ಅಂತ, ಅದನ್ನು ಸಹ ಆ್ಯಡ್ ಮಾಡ್ತಾರೆ. ರೂಲ್ಸ್ ಪ್ರಕಾರ ಆ್ಯಡ್ ಮಾಡಿದ್ದಾರೆ ಅಂತಂದರೆ ಮತ್ತೆ ಡೇಟ್ ಯೂಸಲಿ ಎಕ್ಸ್ಟೆಂಡ್ ಮಾಡಬೇಕು. ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಮಾಕ್ ಅಲಾಟ್ಮೆಂಟ್ ಆದ ನಂತರ ಮತ್ತೆ ನೀವು ಆ್ಯಡ್ ಮಾಡ್ಕೊಳ್ಳಿ ಅಂತ ಕಾಮನ್ಲಿ ಆ್ಯಡ್ ಮಾಡಿರ್ತಾರೆ. ಆಮೇಲೆ ಬೇಕಾದರೆ ವೇರಿಯೇಷನ್ಸ್ ಸಹ ನೀವು ಮಾಡ್ಕೊಳ್ಬೋದು. ಓಕೆ, ಸೊ ಮತ್ತು ಆಮೇಲೆ BDS ಫೀ ಸ್ಟ್ರಕ್ಚರ್ ರಿವೈಸ್ಡ್ ಆಲ್ರೆಡಿ ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಆ ಫೀ ಸ್ಟ್ರಕ್ಚರ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋ ಕಾರಣದಿಂದಾಗಿ ಅದನ್ನು ಮತ್ತೆ ರಿಮೂವ್ ಮಾಡಿ ಮತ್ತೆ ಅಂದರೆ ರಿವೈಸ್ಡ್ BDS ಫೀ ಸ್ಟ್ರಕ್ಚರ್ ಅಂತ ಹಾಕಿದ್ದಾರೆ, ಅದನ್ನು ಚೆಕ್ ಮಾಡ್ಕೊಳ್ಬೋದು. ಓಕೆ, ಸೊ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ, ಆಪ್ಷನ್ ಎಂಟ್ರಿ ಮಿಸ್ ಆಗಿದೆ ಭಯ ಬೇಡ. ಯಾವಾಗ ಮೊದಲೇ ರೌಂಡ್ ಮುಗಿಯುತ್ತೆ ಮಾಕ್ ಅಲಾಟ್ಮೆಂಟ್ ಬರಬೇಕು, ಕಟ್ ಆಫ್ ಚೆಕ್ ಮಾಡ್ಕೊಳ್ಳಿ, ಆಪ್ಷನ್ ಎಂಟ್ರಿ ಮಾಡಿ ಒಂದು ಲಾಸ್ಟ್ ಡೇಟ್ ಕೊಟ್ಟಿರ್ತಾರೆ, ಅದೇ ಲಾಸ್ಟ್ ಅಂದ್ಕೊಳ್ಳಿ. ನಂತರ ಯೂಸಲಿ ಫೈನಲ್ ರಿಸಲ್ಟ್ ಬಿಡ್ತಾರೆ. ಫೈನ್. ಸೊ ಏನಿವೆ ಏನೇ ಅಪ್ಡೇಟ್ ಬಂದರೂ ನೀಡ್ತಾ ಇರ್ತೇನೆ. ಮತ್ತು ನಮ್ಮದು ವಿಡಿಯೋದಲ್ಲಿ ಟೇಕ್ ಕೇರ್, ಬಾಯ್.